ನೀಟ್ ಪರೀಕ್ಷೆಯಲ್ಲಿ ನಡೆದಂತಹ ಅಕ್ರಮವನ್ನು ಖಂಡಿಸಿ ಸೋನಂ ವಾಂಗ್ಚುಕ್ ದೆಹಲಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ 21 ದಿನಗಳಾಗಿದೆ ಇವತ್ತಿಗೆ. ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆಯಲ್ಲಿ ಬಲವಂತವಾಗಿ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡೋ ಕೆಲಸ ಕೂಡ ಆಗಿದೆ. ಬಲವಂತವಾಗಿ ಆಸ್ಪತ್ರೆಗೆ ದೆಹಲಿ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. 21 ದಿನಗಳಿಂದ ಅನ್ನ ಆಹಾರ ಇಲ್ಲದೆ ಕೇವಲ ನೀರು ಕುಡಿದು ಸರ್ಕಾರದ ವಿರುದ್ಧ ಉಪವಾಸವನ್ನು ಮಾಡ್ತಾ ಇದ್ರು. ಮೂರು ಜನ ವೈದ್ಯಾಧಿಕಾರಿಗಳು 3 ಆಸ್ಪತ್ರೆಯಿಂದ ಇವರ ಹೆಲ್ತನ್ನು ಕಂಪ್ಲೀಟ್ ಮಾನಿಟರ್ ಮಾಡ್ತಾ ಇದ್ರು. ಬಟ್ 21 ದಿನದಲ್ಲಿ 9 kgಗೂ ಹೆಚ್ಚು ತೂಕ ಇವರು ಕಳ್ಕೊಂಡಿದ್ರು. ಯಾರು ಎಷ್ಟೇ ಬಂದು ಮನವೊಲಿಸಿದ್ರು ಕೂಡ ಅವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋ ತನಕ ಕೂಡ ನಾನು ಈ ಉಪವಾಸದಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿದರು. ಈಗ ಅವರ ಆರೋಗ್ಯದಲ್ಲಿ ವಿಪರೀತ ಏರುಪೇರು ಉಂಟಾದ ಹಿನ್ನೆಲೆಯಲ್ಲಿ ಬಲವಂತವಾಗಿ ಅವ್ರನ್ನ ಕರ್ಕೊಂಡು ಹೋಗುವಂತಹ ಚಿತ್ರಣವನ್ನು ನೀವು ನೋಡ್ತಾ ಇದ್ದೀರಾ. ಈ ವೇಳೆ ಕೆಲ ಕಾಲ ಹಂಗಾಮ ಕೂಡ ನಡೀತು. ಸೋನಂ ವಾಂಗ್ಚುಕ್ ಎಜುಕೇಷನಿಸ್ಟ್, ಇಂಜಿನಿಯರ್, ಭಾರತದ ವಂಡರ್ಫುಲ್ ಮೈಂಡ್ಸಲ್ಲಿ ಒಬ್ಬರು ಕೂಡ ಹೌದು. ಅವರ ಪ್ರೊಟೆಸ್ಟ್ ಮಾಡ್ತಿರೋ ರೀತಿ, ಅವರು ಜಾಯ್ನ್ ಆಗಿರುವಂತಹ ಅಥವಾ ಗುರುತಿಸ್ಕೊಂಡಿರುವಂತಹ ಪಾರ್ಟಿ ಬಗ್ಗೆ ಏನೇ ಇರ್ಬೋದು, ಬಟ್ ಅವ್ರು ಕೇಳ್ತಾ ಇರುವಂತಹ ಒಂದು ಡಿಮ್ಯಾಂಡ್ ಅಂತೂ ವ್ಯಾಲಿಡ್ ಇದೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಒಂದು ನೀಟ್ ಅಂತ ಪರೀಕ್ಷೆ ಸರಿಯಾಗಿ ನಡೆಸೋಕ್ಕಾಗದಿರುವಂತಹ ಮಿನಿಸ್ಟರ್ ಬೇಕಾ ಅನ್ನೋದು ಜನರ ಪ್ರಶ್ನೆ. ಈ ವೇಳೆ ಕೆಲ ಕಾಲ ಅಲ್ಲಿ ವಾಗ್ವಾದ ಕೂಡ ಉಂಟಾಯಿತು. ನೋಡಿ ಏನಾಗುತ್ತೆ, ನಿರಂತರವಾಗಿ ಬಾಡಿ ಉಪವಾಸ ಮಾಡ್ತಾ ಇದ್ರೆ 5 ದಿನ 6 ದಿನ ತನಕ ಬಾಡಿನಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. 6ನೇ ದಿನದಿಂದ ದೇಹದ ಜೀವಕೋಶಗಳನ್ನ ದೇಹನೇ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಹೃದಯಾಘಾತ, ಕೋಮಾ ಆ ಥರದ ಪರಿಸ್ಥಿತಿಯನ್ನು ಉಂಟು ಮಾಡಿಬಿಡುತ್ತೆ. ಯಾರೇ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಡೀಟೇಲ್ಸ್ ಕೊಡ್ತಾರೆ. ಶಬ್ಬೀರ್, ಈಗ ಅವರ ಆರೋಗ್ಯ ಸ್ಥಿತಿ ಹೇಗಿದೆ? ಮಾನಿಟರಿಂಗ್ ಮಾಡೋ ಕೆಲಸ ಈಗ ಹೇಗೆ ನಡೀತಾ ಇದೆ? ಸದ್ಯಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಜಾಗದಲ್ಲೂ ವಾತಾವರಣ ಹೇಗಿದೆ? ನೋಡಿ, ಒಂದ್ ರೀತಿ ಆತಂಕದ ಪರಿಸ್ಥಿತಿ ಇದೆ. ಯಾಕಂದ್ರೆ ಕಳೆದ 21 ದಿನಗಳಿಂದ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ರು. ಕಳೆದ 20 ದಿನಗಳಲ್ಲಿ ಅವರ ದೇಹದ ಸ್ಥಿತಿಗತಿಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿತ್ತು. ಸರಿಸುಮಾರು 9 ರಿಂದ 9.5 kg ತೂಕವನ್ನು ಅವರು ಕಳ್ಕೊಂಡಿದ್ರು. ಇದನ್ನು ಹೊರತಾಗಿ ಶುಗರ್ ಲೆವೆಲ್ ಆಗಿರ್ಬೋದು, BP ಆಗಿರ್ಬೋದು, ಹಾರ್ಟ್ ಬೀಟ್ ಅಲ್ಲೂ ಕೂಡ ಸಾಕಷ್ಟು ಇಳಿಕೆ ಕೂಡ ಕಂಡು ಬರ್ತಾ ಇತ್ತು. ಕನಿಷ್ಠ 20ನೇ ತಾರೀಕುವರೆಗೂ ಅವರು ಉಪವಾಸ ಸತ್ಯಾಗ್ರಹವನ್ನ ಮುಂದುವರಿಸಬೇಕು. 20ನೇ ತಾರೀಕು ಸಂಸತ್ ಮುತ್ತಿಗೆ ಹಾಕುವಂತಹ ಒಂದು ಪ್ಲಾನ್ ಅನ್ನ ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಮಾಡಲಾಗಿದೆ. ಅದರಲ್ಲಿ ಭಾಗಿಯಾಗೋ ತನಕನೂ ಕೂಡ ಈ ಉಪವಾಸ ಸತ್ಯಾಗ್ರಹವನ್ನ ಮುಂದುವರಿಸಬೇಕು ಅನ್ನುವಂತ, ಅಂದ್ರೆ ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳಾಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಉಪವಾಸವನ್ನ ಮುರಿಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಒತ್ತಡಗಳು ಕೇಳಿ ಬಂದಿತ್ತು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ PIL ಅನ್ನು ಕೂಡ ಹಾಕಲಾಗಿತ್ತು. ಒಂದ್ ವೇಳೆ ಅನಿವಾರ್ಯ ಇದ್ರೆ ಮತ್ತೆ ಅವರ ಆರೋಗ್ಯ ಬಹಳ ಗಂಭೀರ ಸ್ವರೂಪ ಪಡೆಯೋದಾದ್ರೆ ಅವರಿಗೆ ವೈದ್ಯರ ನೆರವು ಕೊಡಬೇಕು, ಮತ್ತೆ ಉಪವಾಸ ಮುರಿಯುವಂತ ಹಂತದಲ್ಲೂ ಕೂಡ ವೈದ್ಯರು ಸೂಚನೆಗಳನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರ್ದೇಶನವನ್ನ ಕೊಡಲಾಗಿತ್ತು. ಅದರಂತೆ ಈಗ ಅವರ ಆರೋಗ್ಯದಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲಿಸುವಂತ ಕೆಲಸಗಳು ನಡೆಯುತ್ತಾ ಇದೆ. ಧನ್ಯವಾದ ತಮ್ಮ ಮಾಹಿತಿಗಾಗಿ. ಸರ್ಕಾರನೂ ಅಷ್ಟೇ ಅವ್ರ ಪಾಡಿಗೆ ಅವ್ರು ಪ್ರತಿಭಟನೆ ಮಾಡಲಿ, ಉಪವಾಸ ಮಾಡಲಿ, ನಮಗೇನು ಸಂಬಂಧ ಅನ್ನೋ ರೀತಿಯಲ್ಲಿ ವರ್ತಿಸಬಾರ್ದು. ಸ್ವಲ್ಪ ಮೃದು ಧೋರಣೆಯನ್ನು ತೋರಿಸ್ಬೇಕಾಗತ್ತೆ. ಆಮೇಲೆ ಈ ರೀತಿ ಪ್ರತಿಭಟನೆ ಮಾಡಿದವರನ್ನ ಒತ್ತಾಯಪೂರ್ವಕವಾಗಿ ಆಸ್ಪತ್ರೆಗೆ ಸೇರಿಸಿರೋದು, ಒತ್ತಾಯಪೂರ್ವಕವಾಗಿ ಪೈಪ್ ಮೂಲಕ ಅನ್ನದ ಅಗಳುಗಳನ್ನು ತಿನ್ನಿಸಿರೋದು ಇದೇ ಮೊದಲಲ್ಲ. ಹಿಂದೆ ಮಣಿಪುರ್ ಪ್ರೊಟೆಸ್ಟ್ ಮಾಡೋ ಸಂದರ್ಭದಲ್ಲಿ ಶರ್ಮಿಳಾ ಅನ್ನೋರ್ಗೂ ಕೂಡ ಒತ್ತಾಯಪೂರ್ವಕವಾಗಿ ಆಹಾರ ಕೊಡೋ ಕೆಲಸ ಆಗಿತ್ತು. ಅದೇ ಕೆಲಸ ಪ್ರಾಬಬ್ಲಿ ಸೋನಂ ವಾಂಗ್ಚುಕ್ ಅವರ ವಿಚಾರದಲ್ಲಿ ಕೂಡ ಆಗಬಹುದು.